ಮೇಡಮ್, ಈ ಪ್ರಶ್ನೆ ನಿಮ್ಮ ಬೆಂಬಲಿಗರದು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತ ಪ್ರಶ್ನೆ ಮೇಡಮ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಸಿಎಂ ಆಗ್ತಾರೆ ಅಂತ. ನೋಡಿ, ಬಹಳಷ್ಟು ಬೆಂಬಲಿಗರಿಗೆ, ಬೇರೆ ಬೇರೆಯವರ ಬೆಂಬಲಿಗರಿಗೂ ಕೂಡ, ಬರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅಷ್ಟೇ ಅಲ್ಲ, ಎಲ್ಲ ಬೆಂಬಲಿಗರಿಗೆ ಒಮ್ಮೆ ಮಂತ್ರಿ ಆಗಬೇಕು ತಮ್ಮ ಲೀಡ್ರು, ಇನ್ನೊಂದಾಗಬೇಕು, ಮತ್ತೊಂದಾಗಬೇಕು, ಬೆಳಿಬೇಕು ಅನ್ನೋವಂಥ ಆಸೆ, ಆ ಒಂದು ಅಭಿಮಾನದಿಂದ ಅವ್ರು ಆ ರೀತಿಯೆಲ್ಲ ಹೇಳ್ತಾರೆ. ನಾನು ಯಾವತ್ತೂ ಕೂಡ ನಾನು ಒಂದೇ ಮಾತನ್ನು ಈಗಲೇ ಹೇಳಿದೆ ತಮಗೆ, ನಿಂತ ನೆಲವನ್ನು ಗಟ್ಟಿ ಮಾಡ್ಕೊಳ್ಬೇಕನ್ನುವಂಥ ಗುರಿ ಹೊರತಾಗಿ ಸಿಗದಂಥ ಒಂದು ಕಾಯಿಗೋ ಹಣ್ಣಿಗೋ ನಾನು ಹಂಬಲಿಸುವಂತಲ್ಲ. ಐ ವಿಲ್ ಅರ್ನ್ ಇಟ್. ಕನಸು ಕಾಣೋದಿಲ್ಲ, ಬಟ್ ಡೆಫಿನೆಟ್ಲಿ ಐ ವಿಲ್ ಅರ್ನ್ ಇಟ್. ಮೇಡಮ್, ನೀವು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದ ಘಟಾನುಘಟಿಗಳು ಮತ್ತು ಜಿಲ್ಲೆಯ ಘಟಾನುಘಟಿಗಳ ನಾಯಕರ ನಡುವೆ ರಾಜಕಾರಣದಲ್ಲಿ ಒಂದಷ್ಟು ಪ್ರಭಾವವನ್ನು ಬೆಳೆಸಿದಿರಿ. ನಿಮ್ಮ ಮುಂದಿನ ದಾರಿಯ ಸ್ಪಷ್ಟತೆ ತಮಗಿದೆಯಾ? ನನಗೆ ಖಂಡಿತವಾಗ್ಲೂ ನನ್ನ ದಾರಿಯ ಸ್ಪಷ್ಟತೆ ಬಗ್ಗೆ ನನಗೆ ಗುರಿ ಇದೆ. ಆ ಅರ್ಜುನನ ಗುರಿ ಯಾವ ರೀತಿ ಪಾರಿವಾಳ ಕಣ್ಣಿಗೆ ಇತ್ತೋ, ಬೇರೆಯವರು ಬೇರೆ 100 ಹೇಳ್ತಾ ಇದ್ರು ಕೂಡ, ಯಾರ್ಯಾರಿಗೆ ಏನೇನು ಕಣ್ಣಿಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ. ನನ್ನ ಗುರಿ ಸ್ಪಷ್ಟವಾಗಿ ನನ್ನ ಎದುರುಗಡೆ ಇದೆ. ಜಿಲ್ಲೆಯಲ್ಲಿಯ ರಾಜಕಾರಣ, ರಾಜ್ಯದಲ್ಲಿಯ ರಾಜಕಾರಣ ಇದು ಒಂದು ಪಾಠ ಅಷ್ಟೇ. ಆದರೆ ಆ ರಾಜಕಾರಣದಲ್ಲಿ ಇವತ್ತು ನಾನು ಕೂಡ ಪಳಗಿದ್ದೀನಿ. ರಾಜಕಾರಣದಲ್ಲಿ ನನ್ನದೇ ಆದಂಥ ಪಡೆ ಇದೆ, ರಾಜಕಾರಣದಲ್ಲಿ ನನ್ನದೇ ಆದಂಥ ಅನುಭವ ಇದೆ, ರಾಜಕಾರಣದಲ್ಲಿ ನನಗೇ ಆದಂಥ ಮಾರ್ಗದರ್ಶಕರಿದ್ದಾರೆ. ಸೊ ಎಲ್ಲವನ್ನ ಮೆಟ್ಟಿ ನಿಂತು ಬೆಳೆಯುವಂಥ ತಾಕತ್ತನ್ನು ಭಗವಂತ ಮತ್ತು ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ.